ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಆರ್ಆರ್ ರಸ್ತೆಯಲ್ಲಿನ ಆಟೋ ನಿಲ್ದಾಣದ ಬಳಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕೆಂಪೇಗೌಡರ 516ನೇ ಜಯಂತಿ ಪ್ರಯುಕ್ತ ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕೆಂಪೇಗೌಡರ 516ನೇ ಜಯಂತಿಯನ್ನು ಆಚರಿಸಲಾಯಿತು. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಧರ್ಮಪ್ರಭು ಕೆಂಪೇಗೌಡರಿಗೆ, ಮಾಗಡಿ ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಧರ್ಮಪ್ರಭು ಕೆಂಪೇಗೌಡರಿಗೆ, ಮಾಗಡಿ ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಧರ್ಮಪ್ರಭು ಕೆಂಪೇಗೌಡರಿಗೆ, ಮಾಗಡಿ ಕೆಂಪೇಗೌಡರಿಗೆ. ಮಾಗಡಿ ಪಟ್ಟಣದ ರಾಮರಾಜ ಅರಸ್ ರಸ್ತೆಯಲ್ಲಿ ಈ ನಾಡು ಕಂಡಂಥ ಶ್ರೇಷ್ಠ ಆಧ್ಯಾತ್ಮಿಕ ಧಾರ್ಮಿಕ ಶಕ್ತಿವಂತ ದೊರೆ ಕೆಂಪೇಗೌಡರು. ಮಾಗಡಿ ಕೆಂಪೇಗೌಡರು ಅವರ ಸಂತತಿ ಆವತಿಯಿಂದ ದೇವನಹಳ್ಳಿ, ಯಲಹಂಕ, ಬೆಂಗಳೂರು, ಸಾವನದುರ್ಗ, ಮಾಗಡಿ, ಪುತ್ರಿದುರ್ಗ, ಹುಲಿಯೂರುದುರ್ಗ, ಕಬ್ಬಾಳದುರ್ಗದಲ್ಲಿ ಅಂತ್ಯ ಆಗುತ್ತೆ ಅವರ ಚರಿತ್ರೆ. ಕೆಂಪೇಗೌಡರನ್ನು ಯಾಕೆ ಸ್ಮರಣೆ ಮಾಡ್ಕೊಳ್ತೀವಿ ನಾವು ಅಂದರೆ, ಭರತಖಂಡದ ಚರಿತ್ರೆಯಲ್ಲಿ ಮಗಧ ಸಾಮ್ರಾಜ್ಯದ ದೊರೆ ಅಶೋಕ, ದೇವನಾಂ ಪ್ರಿಯದರ್ಶಿ ಅಶೋಕ ಅಂತ ಅವರಿಗೆ ಹೆಸರು. ಆತ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದ. ನಾನು ನನ್ನ ಪತ್ನಿಯೊಂದಿಗೆ ಶಯನಗೃಹದಲ್ಲಿ ಮಲಗಿದ್ರೂ ನೀವು ಪ್ರಜೆಗಳು ಬಂದು ನನ್ನನ್ನು ತಟ್ಟಿ ಹೇಳಿಸಿ ನಿಮ್ಮ ಸಮಸ್ಯೆಗಳನ್ನು ಆಲಿಸ್ಬೋದು, ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳಿದ್ದ. ಅದೇ ರೀತಿ ಮಾಗಡಿ ಮಹಾಪ್ರಭು ಕೆಂಪೇಗೌಡರು ಕೂಡ ಜನರನ್ನೇ ತನ್ನ ಮಕ್ಕಳೆಂದು ಬಗೆದು ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಗುಡಿಗೋಪುರಗಳನ್ನು ಕಟ್ಟಿಸಿದರು, ಕೆರೆಕಟ್ಟೆಗಳನ್ನು ಕಟ್ಟಿಸಿದರು, ಕೋಟೆ ಕೊತ್ತಲಗಳನ್ನು ಕಟ್ಟಿಸಿದರು. ಜೊತೆಗೆ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲ ಕುಲಕಸುಬುದಾರರನ್ನು ಕೂಡ ತನ್ನ ಮಕ್ಕಳಂತೆ ಕಂಡು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿ ಅವರಿಗೆ ಬದುಕನ್ನು ಕಟ್ಟಿಕೊಟ್ಟಂಥ ಪುಣ್ಯೋಪಜೀವಿ ಕೆಂಪೇಗೌಡರ ಚರಿತ್ರೆ 1510ರಿಂದ ಆರಂಭ ಆಗ್ತದೆ. ವಿಜಯನಗರ ಸಾಮ್ರಾಜ್ಯದ ದೊರೆ ಅಚ್ಯುತರಾಯರ ಕಾಲದಲ್ಲಿ ಹಿರಿಯ ಕೆಂಪೇಗೌಡರು ಯಲಹಂಕ ನಾಡಪ್ರಭುಗಳಾಗಿ ಸಾಮ್ರಾಜ್ಯವನ್ನು ಆರಂಭ ಮಾಡ್ತಾರೆ. 1537ರಲ್ಲಿ ಬೆಂಗಳೂರು ನಿರ್ಮಾಣ ಆಗುತ್ತೆ. 1628ಕ್ಕೆ ಎರಡನೇ ಕೆಂಪೇಗೌಡರು ಸಾವನದುರ್ಗಕ್ಕೆ ಬರ್ತಾರೆ. 1728ಕ್ಕೆ 5 ಜನ ಕೆಂಪೇಗೌಡರ ಅಧಿಕಾರ ಆಗುತ್ತೆ. ಧರ್ಮಪ್ರಭುಗಳು ಸೋಮೇಶ್ವರ ದೇಗುಲವನ್ನು, ಕೋಟೆ ರಾಮೇಶ್ವರ ದೇಗುಲವನ್ನು, ಮತ್ತು ಗವಿಗಂಗಾಧರೇಶ್ವರ ದೇಗುಲವನ್ನು, ಕೆಂಪಸಾಗರ ಕೆರೆಯನ್ನು, ಶಿವಗಂಗೆನಲ್ಲಿ ಗವಿಗಂಗಾಧರೇಶ್ವರ ಟೆಂಪಲ್ ಮುಂದಗಡೆ ಅವರು ಕಂಚಿನ ಪತ್ತಳಿಯನ್ನು ನಿರ್ಮಿಸಿದಂಥ ಮಹಾಪ್ರಭುಗಳು. ಅವ್ರದ್ದು ಸಾವನದುರ್ಗ ಇದೆ, ಉತ್ರಿದುರ್ಗ ಇದೆ, ಹುಲಿಯೂರು ದುರ್ಗ ಇದೆ, ಭೈರವನ ದುರ್ಗ ಇದೆ. ಇಲ್ಲೆಲ್ಲವೂ ಕೂಡ ಹುಲಿಕಲ್ ಸಂತಾನ ಇದೆ. ಅವರ ಅರಮನೆ, ಗುರುಮನೆ, ಸೆರೆಮನೆಗಳಿದೆ. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಂಡಂಥ ಪುಣ್ಯೋಪಜೀವಿ ಕೆಂಪೇಗೌಡರ ಸ್ಮರಣೆ ಇದೆಯಲ್ಲ, ನಮಗೆ ಸ್ಫೂರ್ತಿ ಅಂತ ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಾಗಡಿ ಮಣ್ಣಿನ ಪವಿತ್ರ ಕಣಕಣವೂ ಧನ್ಯ. ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ಳಿ ಜಯಮ್ಮ. ನಾವು ಮಾಗಡಿ ನಾಡ ಹಬ್ಬರಾಗಿ ಮಾಗಡಿ ಒಳಗೆ ನಾಡ ಹಬ್ಬರಾಗಿ
ಆಚರಿಸ್ತಕ್ಕಂಥ ಕೆಂಪೇಗೌಡರು ನಾವು ಹುಟ್ಟಿರೋ ಪುಣ್ಯಭೂಮಿಯಲ್ಲಿ ನಾವು ಧನ್ಯ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ನಾಡ ಹಬ್ಬನಾಗಿ ಆಚರಿಸ್ತಿದ್ದಾರೆ ನಮ್ಮ ಕೆಂಪೇಗೌಡರದ್ದು. ಬೆಂಗಳೂರು ನಿರ್ಮಾಪಕರು ನಮಗೆ ಎಲ್ರಿಗೂ ಈ ಮಾಗಡಿಗೆ ಹುಟ್ಟಿರೋ ಜನ ಎಲ್ಲರೂ ಧನ್ಯ ಅಂತ ನಾವು ಹೇಳ್ಕೊತೀವಿ ಸಂತೋಷವಾಗಿ. ಇನ್ನು ಮುಂದೆ ಮನೆಯಲ್ಲೂ ಹಬ್ಬ ಆಚರಿಸ್ಬೇಕು. ಕೆಂಪೇಗೌಡರದು ಬರೀ ಮಾಗಡಿ ಮತ್ತು ಬೆಂಗಳೂರು ಜಿಲ್ಲೆಯಲ್ಲಿ ತಾಲೂಕಲ್ಲ, ಮನೆಯಲ್ಲೂ ನಾಡ ಹಬ್ಬನ ನಮ್ಮ ಮನೆಯಲ್ಲಿ ಹಬ್ಬ ಮಾಡಿದಾಗಲೇ ಅದನ್ನು ಕೆಂಪೇಗೌಡರ ಬಗ್ಗೆ ಸೌಭ್ಯತೆ ತರುತ್ತೆ. ಕೆಂಪೇಗೌಡರು ಹುಟ್ಟಿರೋ ನಾಡಲ್ಲಿ ನಾವು ಧನ್ಯ ಅಂತ ಹೇಳ್ತೀವಿ ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.